ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ಮಕ್ಳಿಗೆ ಫೇವ್ರೇಟ್ ಆಗಿರೋ ಒಂದು ರೆಸಿಪಿ ತಂದಿದ್ದೀನಿ. ಅಂದರೆ ಅವರು ಅದನ್ನು ನೋಡಿದ ತಕ್ಷಣ 2 ಸೆಕೆಂಡಲ್ಲಿ ಖಾಲಿ ಮಾಡಿಬಿಡ್ತಾರೆ. ಇದು ಖಾರ ರೆಸಿಪಿ, ಖಾರ ಸ್ನ್ಯಾಕ್ಸ್. ಓಕೆ, ಕೇವಲ 5 ನಿಮಿಷದಲ್ಲಿ ಮಾಡೋ ರೆಸಿಪಿ. ಇದೇ ರೆಸಿಪಿನ ಟ್ರೆಡಿಷ್ನಲ್ ವೇಲಿ ಒಂದು ಅರ್ಧ ಗಂಟೆ ಆಗುತ್ತೆ ಮಾಡೋಕ್ಕೆ. ನಾನು ಅದನ್ನು ನಮ್ಮ ಇನ್ನೋವೇಟಿವ್ ಆಗಿ ನಮಗೆ ಎಷ್ಟು ಕಮ್ಮಿ ಪದಾರ್ಥದಲ್ಲಿ ಯಾವ ರೀತಿ ಬೇಗ ಮಾಡ್ಬೋದು, ಅದೇ ಟ್ರೆಡಿಷ್ನಲ್ ರೆಸಿಪಿನ ನಾನು ಅದನ್ನು ಕಟ್ ಶಾರ್ಟ್ ಮಾಡಿದ್ದೀನಿ. ಓಕೆನಾ, ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಆಮೇಲೆ ಇನ್ನೊಂದು ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಹೋಗ್ತೀನಿ ಅಂತ ಹೇಳಿ ಬನ್ನಿ ವಿಡಿಯೋ. ಬಾಯಲ್ಲಿಟ್ಟರೆ ಕುರುಮ್ ಅಂತ ಕರ್ಗೋಗುತ್ತೆ. ಎಲ್ಲರಿಗೂ ಫೇವ್ರೇಟ್ ಆಗಿರೋ ರೆಸಿಪಿ. ಎಷ್ಟು ಗರ್ಗರಿಯಾಗಿದೆ ಅಂದರೆ ನೀವೇ ಸೌಂಡ್ ಕೇಳಿಸ್ಕೊಳ್ಳಿ. ಇದನ್ನು ತುಂಬ ಹೆಲ್ದಿಯಾಗಿ ನಾನು ಗೋಧಿ ಹಿಟ್ಟು ಬಳಕೆ ಮಾಡಿದ್ದೀನಿ. ಇದನ್ನು ಇನ್ನೋವೇಟಿವ್ ಆಗಿ ಟ್ರೆಡಿಷ್ನಲ್ ವೇಲಿ ನಿಪ್ಪಟ್ಟು ಅಂತ ಮಾಡ್ತಾರೆ, ಅಕ್ಕಿ ಹಿಟ್ಟು ಬಳಸಿ. ಬನ್ನಿ, ಇದು ಸೌಂಡ್ ಯಾವ ರೀತಿ ಇದೆ, ಎಷ್ಟು ಕ್ರಿಸ್ಪಿ ಇದೆ ಅಂತ ನೀವೇ ಕೇಳಿಸ್ಕೊಳ್ಳೋರಂತ. ಕೇಳಿಸ್ಕೊಂಡ್ರೆ ಎಷ್ಟು ಗರ್ಗರಿಯಾಗಿದೆ ಅಂತ. ಇದನ್ನು ತುಂಬ ಹೆಲ್ದಿಯಾಗಿ ಮಾಡಿದ್ದೀನಿ. ಅಂದರೆ ಇದರಲ್ಲಿ ಗೋಧಿ ಹಿಟ್ಟು ಬಳಕೆ ಮಾಡಿದ್ದೀನಿ. ನೀವು ಬೇಕಿದ್ದರೆ ಮೈದಾ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಲ್ಟಿಗ್ರೇನ್ ಗೋಧಿ ಹಿಟ್ಟನ್ನ ಬಳಕೆ ಮಾಡಿದ್ದೀನಿ. ಇವಾಗ 1 ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಅದಕ್ಕೆ 1-2 ಚಮಚ, ನಮಗೆ ಸಾಟಿ ಥರ ಮಾಡಬೇಕು, ಅದಕ್ಕೆ 1-2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ಬೋದು. ಇದಕ್ಕೆ 1 ಚಮಚದಷ್ಟು ಪೆಪ್ಪರ್ ಪೌಡರ್, ಅಂದರೆ ಮೆಣಸಿನ ಪುಡಿ. ಮೆಣಸನ್ನ ತರ್ತರಿಯಾಗಿ ಮಿಕ್ಸಿಲಿ ಫೈನ್ ಪೌಡರ್ ಹಾಕಬೇಡಿ, ಬಾಯಿಗೆ ಮೆಣಸು ಸಿಗಬೇಕು ತರ್ತರಿಯಾಗಿ. ಮತ್ತು ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚ ಓಂಕಾಳು, ಮತ್ತು ನಿಮ್ಮ ಹತ್ರ ಕಸ್ತೂರಿ ಮೇಥಿ ಇದ್ದರೆ ದಯವಿಟ್ಟು ಅದನ್ನು ಹಾಕ್ಕೊಳ್ಳಿ. ಅದು ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ನನ್ನ ಹತ್ರ ಖಾಲಿ ಆಗೋಗಿತ್ತು ಕಸ್ತೂರಿ ಮೇಥಿ, ಸೊ ಅದನ್ನು ಡೆಫಿನೆಟಾಗಿ ಹಾಕಿ. ಮತ್ತು 1-2 ಚಮಚದಷ್ಟು ಗರಂ ಮಸಾಲ. ಇದು ಹೋಮ್ ಮೇಡ್ ಗರಂ ಮಸಾಲ. ಇದ್ರದ್ದು ಲಿಂಕ್ ಬೇಕಾದರೆ ನಾನು ಕೊಡ್ತೀನಿ. ಇದು ಶಾರ್ಟ್ಸಾಗಿ ಹಾಕಿದ್ದೆ, ನನಗೆ ಒಳ್ಳೆ ರಿವ್ಯೂಸು ಮತ್ತು ವ್ಯೂಸ್ ಬಂದದಕ್ಕೆ. ಸೊ ನಮ್ಮ ಮನೇಲಿ ನಾನು ಮಾಡಿದ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಅಚ್ಕಾರದ ಪುಡಿ ಹಾಕ್ಬೋದಾದರೆ ಇಲ್ಲ, ಗರಂ ಮಸಾಲೆ ಹಾಕ್ಕೊಳ್ಳಿ. ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸಬೇಕು, ಯಾಕಂದರೆ ತುಪ್ಪ ಹಾಕಿರೋದ್ರಿಂದ. ತುಪ್ಪ, ಓಂಕಾಳು, ಜೀರಿಗೆ, ಪೆಪ್ಪರ್ ಪೌಡ್ರು, ಸಾಲ್ಟು ಮತ್ತು ನಮ್ಮ ಆಟ, ಅಂದರೆ ಮಲ್ಟಿಗ್ರೇನ್ ಆಟ ಒಂದಕ್ಕೊಂದು ಚೆನ್ನಾಗಿ ಬೆರೆಸಿ ನಮಗೆ ಉಂಡೆ ಫಾರ್ಮಲ್ಲಿ ಬರಬೇಕು. ಅದು ಉಂಡೆ ಕಟ್ಟಕ್ಕೆ ಹದ ಬಂದ ಮೇಲೆ ನಾವಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡು, ಬಿಸಿ ನೀರು ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟಿನಕ್ಕೆ ಗಟ್ಟಿ ಕಲಿಸ್ಕೊಳ್ಬೇಕು. ಸೊ ಇದಕ್ಕೊಂದಕ್ಕೊಂದು ಚೆನ್ನಾಗಿ ಬೆರೆಸಿ ನೋಡಿ, ಈ ಥರ ಉಂಡೆ ಆಕಾರಕ್ಕೆ ಬರಬೇಕು. ಇದನ್ನು ಎಷ್ಟು ತೆಳ್ಳಗೆ ಲಟ್ಟಿಸ್ತಿರೋ ನಿಮ್ಗೆ ಅಷ್ಟು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಕುರುಮ್ ಅಂತ ಆ ಥರ ಇರುತ್ತೆ. ಈವ್ನಿಂಗ್ಸ್ಗೆ ಸ್ನ್ಯಾಕ್ಸ್ಗೆ, ಮಕ್ಳಿಗೆ ತಿನ್ನೋಕ್ಕೆ, ಮಕ್ಳಿಗೆ ಕಾಲೇಜ್ ಸ್ಟಾರ್ಟ್ ಆದರೆ ಡಬ್ಬಿಗೆ ಹಾಕೋಕ್ಕೆ, ಹೋಗಿ ಬಂದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಕ್ರಿಸ್ಪಿಯಾಗಿ ಹೆಲ್ದಿಯಾಗಿದೆ. ಇದೇನೇ ಇನ್ನೋವೇಷನ್ ಅಂದರೆ, ನಿಪ್ಪಟ್ಟೆಲ್ಲ ಮಾಡ್ತೀವಲ್ಲ ನಾವು, ಅಕ್ಕಿ ಹಿಟ್ಟು ಹಾಲು ಹಾಕಿ ಅದಕ್ಕೇನೋ ಹುರ್ಗಡ್ಲೆ ಮತ್ತು ಕಡಲೆ ಪುಟಾಣಿ, ಅಂದರೆ ಪುಟಾಣಿ ಎಲ್ಲ ಹಾಕಿ ಮಾಡ್ತೀವಿ. ಅದರದ್ದು ಇನ್ನೋವೇಷನ್ನೇ ನಾನಿಲ್ಲಿ ಚಿಕ್ಕ ಮಿನಿ ನಿಪ್ಪಟ್ಟು ಅಂತ ಹೇಳ್ಬೋದು ಇದನ್ನು. ಸೊ ಇದನ್ನು ನೋಡಿ ಒಂದಕ್ಕೊಂದು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಪೂರಿ ಹಿಟ್ಟಿನ ಅದಕ್ಕೆ ಇನ್ನೂ ತೆಳ್ಳಗೆ ನಾನು ಲಟ್ಟಿಸ್ಕೊಳ್ತೀನಿ. ನಿಮ್ಗೆ ತೋರಿಸ್ತೀನಿ ಎಷ್ಟು ತೆಳ್ಳಗೆ ಲಟ್ಟಿಸ್ತೀರೋ, ನಾನು ಹೇಳ್ದಂಗೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ ಎಷ್ಟು ತೆಳ್ಳಗೆ ಲಟ್ಟಿಸಿದ್ದೀನಿ ಅಂತ. ಸೊ ಇದನ್ನು ಒಂದು ಬೌಲು ಬಟ್ಲು ತೊಗೊಳ್ತೀನಿ. ನೋಡಿ ಈ ಥರ ಶಾರ್ಪ್ ಎಡ್ಜ್ ಇರೋದು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಶೇಪ್ ಬೇಕು ಅದು ಅಂತ. ಸೊ ಈ ಥರ ಪೂರಿ ಆಕಾರಕ್ಕೆ ಇದು ಮಾಡೋದು. ನಾವು ಇದೇ ಥರ ಸುಡೋಕೆ ಹೋದರೆ ಪೂರಿ ಥರ ಒಪ್ಕೊಂಡ್ಬಿಡುತ್ತೆ. ಸೊ ಇದಕ್ಕೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ರೀ. ಸೊ ಈ ಥರ ಎಲ್ಲ ಕಡೆ ನಾನಿಲ್ಲಿ ಸರ್ಕಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ದೊಡ್ಡ ಸರ್ಕಲ್ ಬೇಕು, ಎಷ್ಟು ಅಗಲ ಬೇಕು ಅಂತ ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು. ಇದು ತುಂಬ ಸಿಂಪಲ್ಲು, ಎಲ್ಲ ಮನೇಲಿರೋ ಐಟಮ್. ನಾನು ಹೇಳ್ದಂಗೆ ಕಸ್ತೂರಿ ಮೇಥಿ ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ ನಿಮಗೆ. ಜೀರಿಗೆ ಮತ್ತು ಓಂಕಾಳು ಮತ್ತು ಪೆಪ್ಪರ್ ಪೌಡರ್. ಯೂಶ್ವಲಿ ನಾವು ನಿಪ್ಪಟ್ಟು ಮಾಡಬೇಕಾದ್ರೆ ಪೆಪ್ಪರ್ ಹಾಕೋಲ್ಲ, ಅಂದರೆ ಮೆಣಸಿನ ಪುಡಿ ಹಾಕೋಲ್ಲ. ಅದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮ್ಗೆ ಈ ಮಿನಿ ನಿಪ್ಪಟ್ಟಿಗೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಮಾಡಿಕೊಂಡು ಈ ಥರ ಒಂದು ಫೋರ್ಕ್ ತೊಗೊಂಡಿದ್ದೀನಿ ನೋಡಿ. ಎಷ್ಟು ಚಿಕ್ಕದಾಗಿರುತ್ತೋ, ಎಷ್ಟು ತೆಳ್ಳಗೆ ನಾವು ಮಾಡ್ಕೊಳ್ತೀವೋ ಅಷ್ಟೇ ವಿಶೇಷವಾಗಿ ಟೇಸ್ಟ್ ಬರುತ್ತೆ. ಈ ಥರ ಒಂದು ಫೋರ್ಕ್ ತೊಗೊಂಡು ಈ ಥರ ಒಂದಕ್ಕೊಂದು ಎಷ್ಟು ತೆಳ್ಳಗಿದೆ ನೋಡಿ, ನಿಮಗೆ ಗೊತ್ತಿರ್ಬೋದು. ಈ ಥರ ಫೋರ್ಕ್ ತೊಗೊಂಡು ಚುಚ್ಚೋ ಉದ್ದೇಶ ಇಷ್ಟೇ, ಅದು ಉಬ್ಬಬಾರ್ದು ನಮಗೆ. ಪೂರಿ ಥರ ಉಬ್ಬಿದ್ರೆ ಮಸಾಲ ಪೂರಿ ಆಗೋಗುತ್ತೆ. ಸೊ ಈ ಥರ ಉಬ್ಬಬಾರ್ದು, ಇಷ್ಟೇ ರೀಸನ್ನು. ಚೆನ್ನಾಗಿ ಅದನ್ನು ಮಾಡಿದ್ರೆ ನಮಗೆ ಕ್ರಿಸ್ಪಿನೆಸ್ಸು ಬರುತ್ತೆ, ಅದು ಒಳಗಡೆ ಬೇಯುತ್ತೆ. ಸೊ ಈ ಥರ ನಾನು ಎಲ್ಲ ಕಡೆ ಫೋರ್ಕ್ ಸಹಾಯದಿಂದ ಈ ಥರ ಎಲ್ಲ ಕಡೆ ತೂತು ಹಾಕ್ಕೊಂಡು ಬರ್ತಾಯಿದ್ದೀನಿ, ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆಗೆ ಹಾಕಿದಾಗ ಈಗಾಗಲೇ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಸೊ ಜಾಸ್ತಿ ಫ್ಲೇಮ್ ಹೈ ಮಾಡಬೇಡಿ, ಯಾಕಂದರೆ ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಬೇಯಲ್ಲ.
ಎಷ್ಟಾಗುತ್ತಾ ನೋಡಿ, ಎಷ್ಟು ತೆಳ್ಳಕ್ಕಿದೆ ಅಂತ. ಈಗ ಒಂದು ಹಾಕಿ ನೋಡ್ತೀನಿ. ಎಸ್, ಈಗ ಕಾದಿದೆ ಅಂದರೆ ಹೊಗೆ ಬರಬಾರ್ದು, ಚೆನ್ನಾಗಿ ಕಾಯಬೇಕದು. ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಹೊಂಬಣ್ಣಗೆ ಬರೋವರೆಗೂ ಚೆನ್ನಾಗಿ ಒಂದು 5 ನಿಮಿಷ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು, ಇನ್ನೇನು ಅದು ಅರಳುತ್ತಿದೆ, ಇನ್ನೇನು ನಾವು ಇಳಿಸ್ತಿದ್ದೀವಿ ಅಂದಾಗ ಫ್ಲೇಮ್ನ ಹೈ ಮಾಡ್ಕೊಳ್ಳಿ. ಓಕೆನಾ? ಈಗ ಒಂದಕ್ಕೊಂದು ಚೆನ್ನಾಗಿ ಬೆರೆಸಿ ಒಂದು ಡಬ್ಬದಲ್ಲಿ ಹಾಕಿಟ್ಬಿಡಿ. ನಿಜವಾಗ್ಲೂ ಹೇಳ್ತೀನಿ, ಮಕ್ಕಳಿರೋ ಮನೇಲಿ ಒಂದು ಅರ್ಧ ಗಂಟೆನೇ ಇರೋಲ್ಲ, ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳು ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ. ಕೆಲವ್ರಿಗೆ ಸ್ವೀಟ್ ಇಷ್ಟ ಆಗೋಲ್ಲ, ಅಂಥವ್ರಿಗೆ ಇದನ್ನು ಮಾಡಿಡ್ಬೋದು. ಮತ್ತು ಚಕ್ಕಲಿ ಎಲ್ಲ ಮಾಡೋದು ಲಾಂಗ್ ಪ್ರೋಸೆಸ್, ನಿಪ್ಪಟ್ಟೆಲ್ಲ ಮಾಡೋದು ಲಾಂಗ್ ಪ್ರೋಸೆಸ್ಸು. ಈ ಬೇಸಿಗೆಯಲ್ಲಿ, ಈ ಬಿಸಿಲಲ್ಲಿ ಸ್ಟವ್ ಮುಂದೆ ಎಷ್ಟು ಜನ ನಿಂತ್ಕೊಳ್ಳೋಕ್ಕಾಗಲ್ಲ, ಸುಮಾರು ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಅಂಥವ್ರಿಗೆ ಈಸಿಯಾಗಿ ಬೇಗ ಆಗೋ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ ಈ ಥರ ಹೊಂಬಣ್ಣಗೆ ಬರೋವರೆಗೂ ನೋಡಿ, ಇನ್ನೂ ಇದು ಹೊಂಬಣ್ಣಗೆ ಬರಬೇಕು. ನಿಮ್ಗೆ ಸ್ವಲ್ಪ ಕಲರ್ ಚೇಂಜ್ ಆಗಿರೋದು ಕಾಣ್ತಾ ಇದೆ ಅನಿಸುತ್ತೆ. ಸೊ ಇದು ಸ್ವಲ್ಪ ಡಾರ್ಕ್ ಬ್ರೌನಿಷ್ ಬರಲಿ. ಸೊ ಪರ್ಫೆಕ್ಟಾಗಿ ನೀವು ಬೇಕಾದ್ರೆ ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಳ್ಬೋದು, ಸಣ್ಣಕ್ಕೆ ಹೆಚ್ಚಿಬಿಟ್ಟು, ಅದು ತುಂಬ ಚೆನ್ನಾಗುತ್ತೆ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಬೋದು. ನಮ್ಮ ಇನೋವೇಷನ್ಸ್ ನಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಂಡು ಇದು ಮಾಡ್ಬೋದು. ನೀವು ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ. ಬನ್ನಿ ಈಗ ಸೆಕೆಂಡ್ ಬ್ಯಾಚು ಹಾಕ್ಬಿಡ್ತೀನಿ. ತುಂಬ ಸಿಂಪಲ್ಲು, ಎಲ್ಲ ಮನೇಲಿರೋ ಐಟಮು. ಜಾಸ್ತಿ ಟೈಮ್ ಸ್ಟವ್ ಮೇಲೆ ನಿಂತ್ಕೊಂಡು ಮಾಡೋಂಥ ಪ್ರಸಂಗನೂ ಇರೋಲ್ಲ. 5ರಿಂದ 10 ನಿಮಿಷದಲ್ಲಿ ಮುಗ್ದೋಗುತ್ತೆ ನಮಗೆ. ಯಾವಾಗ ಬೇಕೋ ಡಬ್ಬಲ್ ಇಟ್ಕೊಂಡು ನಾವು ಯೂಸ್ ಮಾಡ್ತಿರ್ಬೋದು. ಇದನ್ನು ನೀವು ಮೈದಾಲ್ ಮಾಡ್ಬೋದು ಮತ್ತು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ನಾನು ಅದಕ್ಕೆ ಹೆಲ್ದಿಯಾಗಿರಲಿ ಅಂದ್ಬಿಟ್ಟು ನಾನಿಲ್ಲಿ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಹಾಕಿ ಮಾಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿ ನಿಮ್ಗೆ ಇನ್ನೊಂದು ಸಲ ಸೌಂಡ್ ತೋರಿಸ್ತೀನಿ. ನೀವು ಕೇಳಿಸ್ಕೊಂಡು ಸೌಂಡನ್ನ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ. ಓಕೆನಾ? ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಬನ್ನಿ ನೀವೇ ಕೇಳಿಸ್ಕೊಳ್ಳೋರಂತೆ. ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸಕ್ಕ ಟೇಸ್ಟಿಯಾಗಿದೆ. ಬರೀ ಕ್ರಿಸ್ಪಿನೇ ಇಲ್ಲ, ಕುರುಮ್ ಅಂತೆ. ಇವತ್ತೇ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೀವು ಇದೇ ಥರ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ನಾವು ಪೂರಿ ಥರ ಉಬ್ಬಾರ್ದು ಅನ್ನೋದೇ ಒಂದೇ ಉದ್ದೇಶಕ್ಕೆ ಅದನ್ನು ಎಲ್ಲ ಕಡೆ ನಾವು ನೋಡಿ ಹೋಲ್ಸ್ ಮಾಡಿಟ್ಟಿದ್ದು ಫೋಕ್ ಸಹಾಯದಿಂದ. ಇಲ್ಲ ಅಂದರೆ ಅದು ನಮಗೆ ಪೂರಿ ಥರ ಉಬ್ಬಿಡುತ್ತೆ. ಅಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ನಿಜವಾಗ್ಲೂ ತುಂಬ ಕುರುಮ್ ಅಂತಿದೆ. ನೋಡಿ ನಿಮಗೆ ತೋರಿಸಿದ್ನಲ್ಲ, ಅದನ್ನು ಪೀಸ್ ಮಾಡಿ. ಸೊ ಇವತ್ತೇ ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಓಕೆನಾ? ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಟ್ರೆಡಿಷ್ನಲ್ ರೆಸಿಪಿನ ಕಟ್ ಶಾರ್ಟ್ ಮಾಡಿ ಅದೇ ಟೇಸ್ಟ್ ಕೊಡೋಂಥ ಈ ರೆಸಿಪಿ ಮಾಡ್ತೀನಿ. ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿಂದ ಟೇಕ್ ಕೇರ್. ಬಾಯ್.